ನ್ಯೂಸ್ಗೆ ಸ್ವಾಗತ. ಎಸ್ ಪ್ರಿಯ ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಕುಡುತಿನಿ ಗ್ರಾಮದಲ್ಲಿ ರೈತ ಕುಟುಂಬಗಳ ಕಣ್ಣೀರಿನ ಗೋಳು. ಎಸ್ ಪ್ರಿಯ ವೀಕ್ಷಕರ, ಇಡೀ ವಿಶ್ವಕ್ಕೆ ಅನ್ನ ನೀಗಿಸುವ ಅನ್ನ ಬ್ರಹ್ಮ ಅಂದ್ರೆ ರೈತ. ಇದೇ ರೈತರಿಗೆ ಕೆಐಎಡಿಬಿ ಕಡೆಯಿಂದ ಅನ್ಯಾಯ. ಅಂದ್ರೆ ಮಿತ್ತಲ್ ಕಂಪನಿಯ ವತಿಯಿಂದ ರೈತರ ಭೂಮಿಯನ್ನ ಕೊಡುವವರಿಗೆ ಕಂಪನಿಯಲ್ಲಿ ಕೆಲಸ ನೀಡುತ್ತೇವೆ ಅಂತ ಹೇಳಿರುತ್ತಾರೆ. ಆದ್ರೆ ಇಲ್ಲಿ ನಡೆದಿದ್ದೇ ಬೇರೆ. ಇತ್ತ ಕಾರ್ಖಾನೆನೂ ಇಲ್ಲ, ಇತ್ತ ಮಕ್ಕಳಿಗೆ ಕೆಲಸವೂ ಇಲ್ಲ, ಇತ್ತ ಕಡೆ ಸಾಗುವಳಿ ಮಾಡಲಿಕ್ಕೆ ಭೂಮಿನೂ ಇಲ್ಲದಂತಾಗಿದೆ. ತದಾದ ನಂತರ ಮಿತ್ತಲ್ ಕಂಪನಿಯವರು ನಮಗೆ ಈ ಭೂಮಿ ಬೇಡ ಅಂತ ಆಂಧ್ರ ಪ್ರದೇಶಕ್ಕೆ ಹೊರಟು ಹೋದ್ರು. ನಂತರ ಭೂಮಿಯನ್ನ ನಮ್ಮ ಹೆಸರಿಗೆ ಪಾಣಿಯಲ್ಲಿ ಮಾಯವಾಯಿತು. ಪಾಣಿಯಲ್ಲಿ 2010ರಲ್ಲಿ ಕೆಐಎಡಿಬಿ ಅವರು ಲಕ್ಷ್ಮಿ ಮಿತ್ತಲ್ ಕಾರ್ಖಾನೆಗಾಗಿ 2650 ಎಕರೆ ಭೂಮಿಯನ್ನ ರೈತರ ಅನುಮತಿ ಇಲ್ಲದೆ ಕಾನೂನು ಬಾಹಿರವಾಗಿ ಸರ್ಕಾರದ ಮಾನದಂಡಗಳನ್ನು ಅನುಸರಿಸದೆ ಪಾಣಿಯಲ್ಲಿ ಹೊಲದ ಮಾಲೀಕನ ಹೆಸರು ತೆಗೆದು ಹಾಕಲಾಗಿದೆ. ಕೆಐಎಡಿಬಿ ಎಂದು ಪಾಣಿಯಲ್ಲಿ ನಮೂದಿಸಿಕೊಂಡಿದ್ದಾರೆ. ಇದರಿಂದ ಭಯಭೀತರಾದ ರೈತರು ವಿಧಿ ಇಲ್ಲದೆ 8 ಲಕ್ಷದಂತೆ ದುಡ್ಡು ತೆಗೆದುಕೊಂಡು ಬಂದ್ರು. ಆಗ ಕೆಲ ರೈತರು ಕೋರ್ಟ್ ಮೆಟ್ಟಿಲೇರಿದ್ರು. ಆಗ ಅವರಿಗೆ 1 ಎಕರೆಗೆ 1,30,00,000ದಂತೆ ತೀರ್ಮಾನ ಕೂಡ ಆಯಿತು. ಅದೇ ರೀತಿ ದುಡ್ಡನ್ನ ತೆಗೆದುಕೊಂಡ್ರು. ಮಿತ್ತಲ್ ಕಾರ್ಖಾನೆಯವರು 2650 ಎಕರೆ ಭೂಮಿ ನಮಗೆ ಬೇಡ ಎಂದು ಬಿಟ್ಟು ಆಂಧ್ರಕ್ಕೆ ಹೊರಟು ಹೋದ್ರು. ಆಗ ಕೆಐಎಡಿಬಿ ಅವರು ಆ ಭೂಮಿಯನ್ನ ರೈತರಿಗೆ ವಾಪಸ್ ಕೊಡದೆ ಬರೀ 28 ಲಕ್ಷಕ್ಕೆ ಜಿಂದಾಲ್ ಕಂಪನಿಯವರಿಗೆ ಮಾರಿದ್ದಾರೆ ಎಂದು ತಮ್ಮ ನೋವನ್ನ ಹಂಚಿಕೊಂಡ್ರು. ಇದು ಎಲ್ಲ ಕಡೆಯಿಂದ ಗೋಲ್ಮಾಲ್ ಆಗಿದೆ, ಇದನ್ನ ಸಿಐಡಿಗೆ ಮಾಹಿತಿ ನೀಡುತ್ತೇವೆ ಅಂತ ಆಕ್ರೋಶದಿಂದ ಎದೆ ತಟ್ಟಿ ಹೇಳಿದ್ರು. ವರದಿ ನಂದನಾಯಕ್, ದೃಷ್ಟಿ ನ್ಯೂಸ್, ಕುಡುತಿನಿ, ಸಂಡೂರು. ವೀಕ್ಷಕರೇ ನಮಸ್ಕಾರ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಸಂಡೂರು ಭಾಗಕ್ಕೆ ಬರುವಂಥ ಕುಡುತಿನಿ ಗ್ರಾಮದ ರೈತರಲ್ಲಿ ಇವತ್ತು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಸರಿಸುಮಾರು 2010ರಲ್ಲಿ ಭೂಮಿಯನ್ನು ಮಿತ್ತಲ್ ಕಂಪನಿಯವರಿಗೆ ನೀಡಿರುತ್ತಾರೆ. ತದಾದ ನಂತರ ಆ ಕಂಪನಿ ವತಿಯಿಂದ ರೈತರಿಗೆ ಬಹಳ ಧೋಖ ಆಗಿರುವಂಥ ಘಟನೆ ಮಾಹಿತಿ ತಿಳಿದು ಬಂದಿರುತ್ತದೆ. ಹಾಗಾಗಿ ಈ ರೈತರ ಮಾಹಿತಿಯನ್ನು ಕೇಳಲಿಕ್ಕೆ ದೃಷ್ಟಿ ನ್ಯೂಸ್ ಕಡೆಯಿಂದ ನಂದನಾಯಕ್ ಇವತ್ತು ನಿಮ್ಮ ಜೋಡಿ ಬಂದಿದ್ದೀನಿ. ನಮಸ್ಕಾರ. ವೀಕ್ಷಕರೇ ನಮಸ್ಕಾರ. ಇವತ್ತು ಕುಡುತಿನಿ ಗ್ರಾಮದ ರೈತರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಸರ್ ನಮಸ್ತೆ. ತಮ್ಮ ಹೆಸರು ಸರ್? ಶಂಕರ್ ಸರ್, ಈ ಉಗ್ರ ಹೋರಾಟ ಮತ್ತು ಉಪಸತ್ಯಾಗ್ರಹ ಹೋರಾಟ ಯಾವ ಕಾರಣಕ್ಕಾಗಿ ಮಾಡುತ್ತಿದ್ದೀರಿ? ಇದು ಮಿತ್ತಲ್ಗೆ ಅಂತೇಳಿ ನಮ್ಮ ಭೂಮಿ ತೊಗೊಂಡಿದ್ರು, ಮಿತ್ತಲ್ಗೆ ಅಂತ ತೊಗೊಂಡಿದ್ದಾರೆ. ಆದರೆ ಈಗ ಬೇರೆ ಕಂಪನಿಗೆ ಮಾರಾಟ ಮಾಡಿದ್ದಾರೆ. ಆದರೆ ನಮಗೆ ಏನನ್ನೋದು ಇದು ಪರಿಹಾರನೂ ಕೊಟ್ಟಿಲ್ಲ, ಉದ್ಯೋಗನೂ ಕೊಟ್ಟಿಲ್ಲ. ಈಗ 15 ವರ್ಷ 16 ವರ್ಷ ಆಯಿತು ನಮ್ಮ ಭೂಮಿ ತೊಗೊಂಡು. ಈಗ ನಮ್ಮ ಮಕ್ಕಳು, ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಬೀದಿಗೆ ಬಂದಿದ್ದಾರೆ ಈ ಭೂಮಿ ಕೊಟ್ಟು. ಮತ್ತು ನಮಗೆ ಯಾರು ಸರ್ಕಾರನೂ ಯಾವುದು ನಮಗೆ ಏನು ಬೆಂಬಲ ಬಂದಿಲ್ಲ. ಮತ್ತು ಯಾರು ಇಲ್ಲಿಗೆ ಬಂದು ನಮಗೆ ಬರೀ ಸುಮ್ಮನೆ ಸುಳ್ಳು ಆಶ್ವಾಸನೆ ಕೊಟ್ಟು ಹೋಗೋರೇ ಇದ್ದಾರೆ. ಮಾತ್ರ ಯಾರು ನಮ್ಮನ್ನ ಏನು ಇದು ಮಾಡ್ತಾನೆ ಇಲ್ಲ. CMನೂ ಇಲ್ಲಿಗೆ ಬಂದಿದ್ದರು, ತುಕಾರಾಮ್ ಸಾರನೂ ಬಂದಿದ್ರು ಇಲ್ಲಿ. ಮತ್ತು ಆನಂತರ ನಮಗೇನು ಇದಾಗಿದೆ. ಮುಂಚಿತವಾಗಿ ಸರಿಸುಮಾರು 2010ರಲ್ಲಿ ನೀವು ಮಾರಾಟ ಮಾಡಿದ್ದೀರಿ. ತದಾದ ನಂತರ ಕಾರ್ಖಾನೆ ಕಟ್ತೀವಿ ಅಂತ ಹೇಳಿದರು, ಕಾರ್ಖಾನೆಯೂ ಇಲ್ಲ. ನಂತರ ಉದ್ಯೋಗ ಕೊಡ್ತೀವಿ ಅಂತೇಳಿ, ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಹೇಳಿದರು, ಅದನ್ನೂ ಇಲ್ಲ. ಇತ್ತ ಕಾರ್ಖಾನೆಯೂ ಇಲ್ಲ, ಇತ್ತ ಉದ್ಯೋಗವೂ ಇಲ್ಲ, ಇತ್ತ ರೈತರ ಭೂಮಿನೂ ಇಲ್ಲ.
ಕೊಟ್ಟು ಅವರೇ ಕೊಸ್ಕಂದ್ರ ನಾವು ಸರ್ಕಾರಕ್ಕೆ ಇನ್ನೇನು ಕೊಟ್ಟಂಗಾಯ್ತು, ಇನ್ನೇನು ಇದಾಯ್ತು, ನಮ್ಗೆ ಅನ್ಯಾಯ ಐತೆ. ನಮಗೆ ಮಕ್ಕಳಿಗೆ ಉದ್ಯೋಗ ಇಲ್ಲ, ಕೆಲಸ ಇಲ್ಲ, ಇತ್ತಾಗ ರೊಕ್ಕನೂ ಇಲ್ಲ. ಅವರು ಇವರು MLAಗಳು ಮುಖ್ಯಮಂತ್ರಿಗಳು ಬರ್ತಾರ ನಾವು ಅದು ಮಾಡಿಕೊಡ್ತೀವಿ ಇದು ಮಾಡಿಕೊಡ್ತೀವಿ ಅಂತ ಅಂದ್ರು. MLA ಗೆಲ್ಸಿದ್ವಿ ನಾವು ಅನ್ಪೂರ್ಣಮ್ಮನ ಮಾಡಿಕೊಡ್ತಂದ ಆಯಮ್ಮ ಕೂಡ ಕಿವಾಗ ಹಚ್ಚಂತಿಲ್ಲ. ಏನು ನಿಮ್ಗೆ ಕಷ್ಟ ಬಂದೈತೆ, ಏನಾಗೈತೆ ಏನಿಲ್ಲ ಅಂತ ಕೂಡ ಇಲ್ಲಿ ಕಿವಾಗ ಹಚ್ಚಂಬಲ್ಲ. ಎಲ್ಲ ಒಂದು ದಿನ ಕೂಡ ಇಲ್ಲಿ ಮಕ್ಕ ತೋರಿಸಿಲ್ಲ ಅಮ್ಮ. ನಮ್ಗೆ ಯಾರು ನ್ಯಾಯ ಮಾಡಿದ್ರು, ಯಾರು ಗೆಲ್ಸಿದ್ರು ಕೂಡ ನಮ್ಗೆ ಏನು ಹೋರಾಟ ಮಾಡಿದ್ರು ಕೂಡ ನಮ್ಗೆ ಏನು ಅನ್ಯಾಯ ಆಯ್ತು ಹೊರತು ನ್ಯಾಯ ಸಿಕ್ಕಿಲ್ಲ. ನಾವು ನ್ಯಾಯ ಸಿಗೋವರೆಗೆ ಹೋರಾಟ ಮಾಡ್ತೀವಿ. DC ಅವತ್ತಿಗೆ 32 ಲಕ್ಷ ಬರ್ಕೊಟ್ಟಾನ, 32 ಲಕ್ಷ ಬರ್ದಿಟ್ಟವನ. ಈಗ ಅನ್ಯಾಯ ಆಗೈತೆ ಕೊಡ್ಬೇಕಂತೇಳಿ ಕೊಡ್ತು ಬಂದವರು ಸರ್ಕಾರದವರು ಕಿವಾಗ ಹಚ್ಚಂತ ಇಲ್ಲ. ನಾವೆಲ್ಲೆಲ್ಲ ಮೀಟಿಂಗ್ ಮಾಡಿವಿ, ಎಲ್ಲೆಲ್ಲ ಇದು ಮಾಡಿ ಮತ್ತೆ ಇಲ್ಲಿ ಕುಡಿತನಾಗ ಮೊನ್ನೆ ಎಲ್ಲರಿಗೆ ಕೈ ಮೈ ಬಡ್ಕೊಂಡು ಇಲ್ಲಿವರೆಗೆ ಸ್ಟೇಷನ್ವರೆಗೆ ಇವಾಗ ಕೂಡ ಹೋಗ್ಯಾರ ಸರ್. ಕೇಸ್ ನಡಕತ್ತೈತಿ ಇನ್ನು ಇವಾಗ ಹೋಗ್ಯಾರ. ತಾಯಿ, ನೀವು ಭೂಮಿಯನ್ನು ಸರ್ಕಾರಕ್ಕೆ ಏನಾದರೂ ಮಾರಿದ್ದೀರಾ ಅಥವಾ ಬೇರೆ ಕಂಪ್ನಿಗಳಿಗೆ ಮಾರಿದ್ದೀರಾ? ಇಲ್ಲ ಸರ್, ನಾವು ಸರ್ಕಾರಕ್ಕೆ ಮಾರಿಲ್ಲ, ಕಂಪನಿ ಮಾರ ಅವ್ರು ಸರ್ಕಾರ ಅಂದಾಗ ಮತ್ತೆ ನಿಮ್ಮ ಜ್ಞಾಪಕ ತಂದೆ ಅವ್ರು ಮಾಡಿರಿ ಸರ್. ಕೊಡ್ತೀವಿ ನಾವು ಕೆಲಸ ಕೊಡ್ತೀವಿ, ನಿಮ್ಗೆ ಮಕ್ಕಳಿಗೆಲ್ಲ ಉದ್ಯೋಗ ಕೊಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೇಳಿ ಇನ್ನೂ ಇದುವರೆಗಾಗಿ ನಮ್ಮನ್ನ ಕಿವಾಗ ಹಚ್ಚಂತಿಲ್ಲ ಸರ್ಕಾರ. ಅವ್ರು ಬಂದು ಯಾರು ಬಂದ್ರು ಕೂಡ ನಮ್ಮನ್ನ ಯಾರು ಕೇರ್ ಮಾಡಿಲ್ಲ. ಇದು ಸಿದ್ದರಾಮಯ್ಯ ಮಾಡಿಕೊಡ್ತಂದ, ಅವರು ಮಾಡಿಕೊಟ್ಟಿಲ್ಲ. ಎಲೆಕ್ಷನ್ ಬರೋ ಮುಂದಗಡೆ ಅದು ಮಾಡ್ತೀವಿ ಇದು ಮಾಡ್ತು ಅಂತ ಬರ್ತಾರ. ನಮ್ಮನ್ನ ಆಮೇಲೆ ಕಸಕ್ಕಿನ ಕಡೆ ಮಾಡಿ ಬಿಸಾಕ್ತಾರ. ನಾವು ದೇವದಾಸ 16 ವರ್ಷಗಳಾದರೂ ತಾವು ಆಗಿಂದಾಗಲೇ ಯಾಕ ನಮ್ಮ ಭೂಮಿಯನ್ನು ಮರಳಿ ಕೊಡಿ ಅಂತೇಳಿ ನೀವು ಯಾಕೂ ಕೇಳಲಿಲ್ಲ? ಕೇಳ್ತೀವಿ, ಕೊಟ್ಟಿಲ್ಲ ಅವರು. ಈಗ ನಾವು ಬಿಡೋದಲ್ಲ ಭೂಮಿ ಅಂತೇಳಿ ಏನು ತಮ್ಮ ನಮ್ಮ ಪಾಣಿಗಳು ನಮ್ಮ ಅವ್ರ ಹೆಸರು ಮಾಡ್ಬೇಕು. ಅವ್ರ ಹೆಸರು ಮಾಡಿದ್ರೆ ನಮ್ಮ ಪಾಣಿ ಇಲ್ಲ. ಪಾಣಿ ಅವ್ರ ಹೆಸರಲ್ಲಿ ಅವರೇ ಮಾಡ್ಕೊಂಡಾರ? ತಾವು ಏನಾದರೂ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಸಬ್ ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಏನಾದರೂ ಹೋಗಿದ್ದೀರಾ? ಹೋಗಿಲ್ಲಾರದಂಗ ಮತ್ತೆ ಅವರು ಹೆಂಗ ಒಂದೇ ಸರಿ ಜೋಡಣೆ ಅಲ್ಲೇ ರಿಜಿಸ್ಟ್ರೇಷನ್ ಎಲ್ಲಿ ಮಾಡ್ಕೊಂಡ್ರೆ ಗೊತ್ತಿಲ್ಲ. ದೌರ್ಜನ್ಯ ಎಲ್ಲ ತಾವು ಮಾರಿರುವಂತ ದಾಖಲೆ ಏನಾದ್ರು ನಿಮ್ಮ ಹತ್ರ ಕೊಟ್ಟಿದ್ದಾರೆ? ಎಲ್ಲ ಇದಾವ, ಎಲ್ಲ ಇದಾವ. ಆ ಶಿವಪ್ಪ ಕೊಟ್ಟಿದ್ದು ಪೇಪರ್ಸ್ ಅಂತ ಕೊಟ್ಟಾರ ನಮ್ಗೆ. ಈಗ ಅನ್ಯಾಯ ಆಗೈತೆ ನಿಮ್ದು ಮೋಸ ಮಾಡಿರೋದು. ಈ ಮೋಸ ತಕ್ಕಾಗಿ ನೀವು ಪಾಠ ಕಲಿಸ್ರಿ ಅಂತ ಸುತ್ತ ನಾವೆಲ್ಲ ತುಕಾರಾಮ್ ಹೇಳಿ ಬರ್ತೀನಿ ಅಂತ ತುಕಾರಾಮ್ ಸಾರ್ ಬರ್ತಾನ, ಸಿದ್ದರಾಮಯ್ಯ ಬಂದ್ವಿ ಅಂತ ನಮ್ಮನ್ನ ಏನು ಇಷ್ಟು ದಿವಸ ಮುಪ್ಪಾಗಿ. ಸರ್ಕಾರದ ಕಡೆಯಿಂದ ಯಾರಾದರೂ ನಿಮ್ಮ ಬಗ್ಗೆ ಮಾಹಿತಿ ಪಡ್ಕೊಳ್ಳಲಿಕ್ಕೆ ಯಾರಾದರೂ ಬಂದಿದ್ದಾರೆ? ಯಾರು ಬಂದಿಲ್ಲ, ಬಂದು ಹೇಳೋದಲ್ಲ, ಏನು ಮಾಡಿಲ್ಲ ಇಷ್ಟವರೆಗೆ. ಯಾವುದಕ್ಕೂ ಏನು ಸ್ಪಂದನೆ ಇಲ್ಲ, ಯಾರೇ ಅಂದಿಲ್ಲ. ಗೀತ ಹೇಳಿದ, ಯಾವ ಸಿದ್ದರಾಮಯ್ಯ ಸಾರ್ ಹೇಳಿದ್ರು, ತುಕಾರಾಮ್ ಸಾರ್ ಹೇಳಿದ್ರು, ಮತ್ತೆ ಈಗ ಸರಿ ಸುಮಾರು 4 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದ್ದೀರಿ. ನಮ್ಮ ಕರ್ನಾಟಕ ಸೇನೆ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಸರ್. ಇಲ್ಲಿ ಈ ಭಾಗದಲ್ಲಿ ಅರ್ಸಲ ಲಕ್ಷ್ಮಿ ಮಿತ್ತಲ್, NMDC ಮತ್ತು ಬ್ರಾಹ್ಮಣಿ ಅಂತ ಹೇಳಿ 3 ಕಾರ್ಖಾನೆಗಳಿಗೆ ಭೂಮಿ ತಗೊಂಡಿದ್ದಾರೆ. ಒಂದಕ್ಕೆ 5 ಲಕ್ಷ, ಒಂದಕ್ಕೆ 12 ಲಕ್ಷ, ಒಂದಕ್ಕೆ 8 ಲಕ್ಷ. ಒಂದೇ ಭೂಮಿ ಆದ್ರೂ 3 ಭಾಗ ಮಾಡಿದ್ದಾರೆ. ಅದನ್ನು ನಮ್ಮ ಭೂಮಿನ ದೌರ್ಜನ್ಯದಿಂದ ನಮ್ಮ ಹೆಸರುಗಳನ್ನು ತೆಗೆದು KADB ಅಂತೇಳಿ ತಾವು ಅದರಲ್ಲಿ ತಮ್ಮ ಹೆಸರು ಎಂಟ್ರಿ ಮಾಡಿಕೊಂಡ್ರು. ನಾವು ರೈತರು ಏನು ಮಾಡಿದ್ರು, ಮತ್ತು ನಾವು ಹಂಗೆ ಬಿಟ್ಟರೆ ನಮ್ಮ ಹೆಸರು ತೆಗೆದು KADB ಅಂತ ಮಾಡಿಕೊಂಡಿದ್ದಾರೆ ಅಂತೇಳಿ ಹೋಗಿ ದುಡ್ಡು ತೊಗೊಂಬಂದ್ರು. ಈಗ ಭೂಮಿ ವಶಪಡಿಸ್ಕೊಂಡ ಮೇಲೆ KADB ಅವರು 5 ವರ್ಷ ಕಾರ್ಖಾನೆ ಹಾಕ್ಬೇಕಾಗಿತ್ತು. ಅಲ್ಲಿ ನಮಗೆ ಬರಬೇಕಾಗಿದ್ದ ಅರ್ಸಲ ಲಕ್ಷ್ಮಿ ಮಿತ್ತಲ್ ಆಂಧ್ರಕ್ಕೆ ಹೋಯ್ತು. ಆ ಭೂಮಿನ ಇವರು 28 ಲಕ್ಷಕ್ಕೆ ಜಿಂದಾಲಿಗೆ ಮಾರಿದ್ದಾರೆ. ನಮಗೆ ಅವತ್ತಿಗೂ ದೌರ್ಜನ್ಯ ಮಾಡಿ ಭೂಮಿಯಲ್ಲಿ ಭೂ ಬೆಲೆಯಲ್ಲಿ ವಂಚನೆ ಮಾಡಿದ್ದಾರೆ. ಮತ್ತು ಈಗೂ ಅವರು ಭೂಮಿ ನಮಗೆ ವಾಪಸ್ ಬಿಡಬೇಕಾಯ್ತು ರೈತರಿಗೆ. ಅದನ್ನೇ ಮತ್ತೆ 28 ಲಕ್ಷಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ರೈತರು ಕೋಟಿಗೆ ಹಾಕಿದವರು 1,30,00,000 ತಗೊಂಡಿದ್ದಾರೆ ಒಂದು ಎಕರೆಗೆ. ಇವ್ರು ಯಾವ ಲೆಕ್ಕ ಕೊಟ್ಟಿದ್ದಾರೆ ಜಿಂದಾಲ್ಗೆ 28 ಲಕ್ಷಕ್ಕೆ? ಈ ರೈತ ಸರ್ಕಾರದ ಬೆನ್ನೆಲುಬು ಅಂತ ಹೇಳ್ತಾರೆ, ಆದರೆ ಈ ಸರ್ಕಾರ ರೈತರ ಬೆನ್ನೆಲುಬು ಮುರಿಯಲಿಕ್ಕೆ ರೆಡಿ ಇದೆ, ಮುರಿತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು 2 ಮಾತುಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು.